ಉಡುಪಿಯಲ್ಲಿ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ತುಂಬಾ ಚಿಕ್ಕದಿದೆ. ಏನಕ್ಕೆ ಗೊತ್ತಾ? ಇಲ್ಲಿ ಹೋಗ್ತಿದೆಯಲ್ಲ ಪ್ರೈವೇಟ್ ಬಸ್ ಗಳದೇ ಹವಾ. ಅದಕ್ಕೆ ಎಲ್ಲಿ ನೋಡಿ ನೀವು ಪ್ರೈವೇಟ್ ಬಸ್ ಗಳೇ ಕಾಣೋದು ನಿಮ್ಗೆ. ಫ್ರೀ ಬಸ್ ಬಿಟ್ಟ ಮೇಲೆ ಪಾಪ ಪ್ರೈವೇಟ್ ಬಸ್ ಅವರು ಅವ್ರ ಲೈಫ್ ಏನಾಯ್ತೋ ಏನೋ ಪಾಪ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಇವ್ರು ಸಡನ್ ಆಗಿ ಫ್ರೀ ಬಸ್ ಬಿಟ್ಬಿಟ್ಟು, ಈಗ ಎಕ್ಸಾಂಪಲ್ ಸ್ವಿಗ್ಗಿನೇ ನಂಬ್ಕೊಂಡಿದೀನಿ ನಾನು, ಇದನ್ನ ಬ್ಯಾನ್ ಮಾಡಿದ್ರೆ ನನ್ಗೆ ಯಾವ ತರ ಆಗುತ್ತೆ? ಆದ್ರೆ ಉಡುಪಿಲಿ ಹಂಗಾಗಿಲ್ಲ ಗೈಸ್. ಉಡುಪಿ ಮಂಗಳೂರಲ್ಲಿ ಆ ತರ ಬಿಟ್ಕೊಟ್ಟಿಲ್ಲ ಜನಗಳು ಗೈಸ್. ಮೊದ್ಲೆಲ್ಲ ನಮ್ಮ ಅಪ್ಪ ನಮ್ಮ ತಾತನ ಕಾಲದಿಂದ ಸರ್ವಿಸ್ ಕೊಡ್ತಿರೋರು ಪ್ರೈವೇಟ್ ಬಸ್ಗಳು. ಯಾರೋ ಫ್ರೀ ಕೊಟ್ರು ಅಂತ ತಕ್ಷಣ ನಾವು ಅವ್ರನ್ನೆಲ್ಲ ಮರ್ತು ಬಿಟ್ಟು ಬರೀ ಫ್ರೀ ಬಸ್ ಅಲ್ಲೇ ಹೋದ್ರೆ ಮನುಷ್ಯತ್ವ ಅನ್ಸ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ನಾನು ಉಡುಪಿಗೆ ಬಂದಾಗ ನನ್ಗೆ ಇದೊಂದು ರೀಸನ್ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು ನನಗೆ. ಎವಿ ಗೈಸ್ ಎವಿ. ಪಾಪ ಫ್ರೀ ಬಸ್ ಬಿಟ್ಟ ಮೇಲೆ ಜೀವನ ಏನು ಆಗದೆ ಏನು ಚೇಂಜಸ್ ಆಗದೆ ಹಂಗೆ ಹೋಗ್ತಿರೋದಂದ್ರೆ ಉಡುಪಿ ಮಂಗಳೂರಲ್ಲಿ ಮಾತ್ರ ಪ್ರೈವೇಟ್ ಬಸ್ಗಳವ್ರ ಜೀವನ. ಇದೊಂದು ಕಾನ್ಸೆಪ್ಟ್ ಮಾತ್ರ ಸಖತ್ ಇಷ್ಟ ಆಯ್ತು. ಮಾನವೀಯತೆ ಇನ್ನೂ ಉಳಿದಿದೆ ಗೈಸ್. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಗೊತ್ತಾ? ಹೊಸೊಬ್ರು ಬಂದ ತಕ್ಷಣ ಹಳಬ್ರನ್ನ ಮರಿಬಾರ್ದು.